दधिशङ्खतुषाराभं क्षीरोदार्णवसम्भवं नमामि शिशनं सोमं शम्भोर्मुकुटभूषणम् अर्धगाजं महावीर्यं चन्द्रादित्यविमर्दनं ಸಿಂಹಿಕಾಗರ್ಭಸಂಭೂತಂ तं ರಾಹುಂ ಪ್ರಣಮಾಮ್ಯಹಂ. ನಮಸ್ಕಾರ. ಯಾಜ್ಞವಲ್ಕ್ಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ದಿವಸ ಚಂದ್ರಗ್ರಹಣ. ಈ ಗ್ರಹಣದ ಫಲ ಕೆಲವು ರಾಶಿಗಳವರೆಗೆ ಒಳ್ಳೆಯ ಯೋಗವನ್ನು ತಂದುಕೊಡುತ್ತೆ ಮತ್ತು ಕೆಲವು ರಾಶಿಗಳಿಗೆ ನಷ್ಟವನ್ನು ತಂದುಕೊಡುತ್ತೆ. ಕೆಲವು ರಾಶಿಗಳಿಗೆ ಮಿಶ್ರ ಫಲವನ್ನು ತಂದುಕೊಡುತ್ತೆ. ಈ ಒಂದು ವಿಚಾರವನ್ನು ಕಳೆದ 15 ದಿನಗಳ ಹಿಂದೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀವಿ. ಯಾವ ರಾಶಿಗಳಿಗೆ ಲಾಭ, ಯಾವ ರಾಶಿಗಳಿಗೆ ನಷ್ಟ ಆಗುತ್ತೆ ಅಂತೇಳಿ ಅದರ ಬಗ್ಗೆ ವಿಚಾರವನ್ನು ಮಾಡಿದ್ದೀವಿ. ಇಂದಿನ ಈ ಗ್ರಹಣದ ದಿನ ಪ್ರಾರಂಭ ಆಗ್ತಾ ಇರತಕ್ಕಂಥ ಯೋಗಗಳು ಮತ್ತು ಆ ಗ್ರಹಣದ ದಿನದಿಂದ ಯಾವ ರಾಶಿಗಳವರೆಗೆ ಲಾಭ ಆಗುತ್ತೆ ಅಂತಕ್ಕಂಥದ್ದು ಮಾತ್ರ ಇಂದಿನ ವಿಡಿಯೋದಲ್ಲಿ ವಿಚಾರಗಳನ್ನು ನೋಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಶೇರ್ ಮಾಡಿ, ಹೆಚ್ಚಿನ ರೀತಿಯಲ್ಲಿ ಕಾಮೆಂಟನ್ನು ಹಾಕಿ ನಾವು ಮಾಡ್ತಕ್ಕಂಥ ವಿಡಿಯೋಗಳಿಗೆ ಪ್ರೋತ್ಸಾಹವನ್ನು ಕೊಡಿ. ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಾಗ ಹೆಚ್ಚಿನ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ವಿಡಿಯೋಗಳನ್ನು ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಸೆಪ್ಟೆಂಬರ್ 7 ಇವತ್ತು ಭಾನುವಾರ. ಈ ದಿನ ಚಂದ್ರಗ್ರಹಣ ಪ್ರಾರಂಭ ಆಗುತ್ತೆ. ವಿಶೇಷ ಈ ಗ್ರಹಣದ ದಿನದಿಂದ ಈ ಭಾನುವಾರನೇ ಕೆಲವೊಂದು ಯೋಗಗಳ ಜೊತೆ ಈ ಗ್ರಹಣ ಅಂತಕ್ಕಂಥದ್ದು ಆಗುತ್ತೆ. ಸುಕರ್ಮ ಯೋಗ, ಬುಧಾದಿತ್ಯ ಯೋಗ ಅಂತಕ್ಕಂಥ ಯೋಗಗಳ ಜೊತೆಗೆ ಈ ಗ್ರಹಣವೂ ಸಹ ಸೇರಿಕೊಳ್ಳುತ್ತೆ. ಇದರಿಂದ ಕೆಲವು ರಾಶಿಗಳಿಗೆ ಒಳ್ಳೆಯ ಲಾಭ ಈ ಭಾನುವಾರ ಇಂದಿನಿಂದ ಹಿಡಿದು ಒಳ್ಳೆಯ ಲಾಭ ಆಗ್ತಕ್ಕಂಥ ದಿನಗಳು ಈ ಕೆಲವು ರಾಶಿಗಳಿಗೆ ಸಿಗುತ್ತೆ. ಮತ್ತು ಯಾವ ರಾಶಿಗಳ ಮೇಲೆ ಬುಧಾದಿತ್ಯ ಯೋಗ ಅಂತೇಳಿದ್ದೀವಿ, ಸೂರ್ಯ ಮತ್ತು ಬುಧನ ಅನುಗ್ರಹ ಯಾವ ರಾಶಿಗಳ ಮೇಲೆ ಸಿಗುತ್ತೆ ಅಂತಕ್ಕಂಥದ್ದು ಗ್ರಹಣದ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಸಂಭವ ಆಗ್ತಾಯಿದೆ. ಇದೇ ದಿನ ಬುಧಾದಿತ್ಯ ಯೋಗ, ಸುಕರ್ಮ ಯೋಗದ ಜೊತೆಗೆ ಅನೇಕ ರೀತಿಯ ಶುಭ ಯೋಗಗಳು ಸಹ ಕೊಡ್ತಾ ಇದೆ. ಹಾಗಾಗಿ ಈ ದಿವಸ ಒಳ್ಳೆಯ ಮಹತ್ವವಾಗಿರ್ತಕ್ಕಂಥ ದಿನ ಅಂಥೇಳಿ ಭಾವಿಸ್ಬೋದು. ಈ ಭಾನುವಾರ ರೂಪುಗೊಳ್ತಾ ಇರತಕ್ಕಂಥ ಈ ಶುಭ ಯೋಗಗಳ ಪ್ರಭಾವವನ್ನು ಕೆಲವು ರಾಶಿಗಳ ಮೇಲೆ ನಾವು ವಿಶೇಷವಾಗಿ ಆರ್ಥಿಕ ಲಾಭಗಳನ್ನು ಜ್ಯೋತಿಷದ ಪ್ರಕಾರ ಈ ದಿನದಿಂದ ರೂಪುಗೊಳ್ಳತಕ್ಕಂಥ ಯೋಗದಿಂದ ಕೆಲವು ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ಜನರಿಗೆ ಹೆಚ್ಚಿನ ಲಾಭಗಳನ್ನು, ಪ್ರಯೋಜನಗಳನ್ನು ತಂದುಕೊಡುತ್ತೆ ಅಂತಕ್ಕಂಥದ್ದು ಜ್ಯೋತಿಷ್ಯದ ವಿಚಾರದಲ್ಲಿ ತಿಳ್ಕೊಬೋದು. ಮತ್ತು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಈ ಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಅದೇ ರೀತಿ ಜಾತಕದಲ್ಲಿ ಸೂರ್ಯಗ್ರಹದ ಸ್ಥಾನವನ್ನು ಬಲಪಡಿಸಿದಾಗ ಮತ್ತು ಆ ಸೂರ್ಯಗ್ರಹದ ಆಶೀರ್ವಾದ ನಮಗೆ ಸಿಕ್ಕಿದಾಗ ಯಾವ ರೀತಿ ಲಾಭ ಆಗುತ್ತೆ, ನಮ್ಮ ಗೌರವವನ್ನು ಹೆಚ್ಚಿಸುತ್ತೆ ಅಂತೇಳಿ ಹೇಳ್ಬೋದು. ಈ ನಿಟ್ಟಿನಲ್ಲಿ ಎಲ್ಲ ಯಶಸ್ಸು ಅಂತಕ್ಕಂಥದ್ದು ಈ ಭಾನುವಾರ ಸೆಪ್ಟೆಂಬರ್ 7 ಈ ವಿಶೇಷವಾಗಿರ್ತಕ್ಕಂಥ ಯೋಗಗಳ ಜೊತೆಗೆ ಗ್ರಹಣ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಹಾಗಿದ್ದಾಗ ಈ ಗ್ರಹಣದ ಲಾಭ ಎಲ್ಲ ರಾಶಿಗಳಿಗೂ ಸಿಗುತ್ತಾ ಅಂದರೆ ಖಂಡಿತ ಇಲ್ಲ. ಕೇವಲ 4ರಿಂದ 5 ರಾಶಿಗಳ ಅವರಿಗೆ ಮಾತ್ರ ಈ ಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಈ ಲಾಭ ವಿಶೇಷವಾಗಿ ಈ ರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಲಾಭದಾಯಕವಾಗಿ ಮಾರ್ಪಾಡಾಗುತ್ತೆ ಅಂದರೆ ತಪ್ಪಾಗಲ್ಲ. ಪ್ರಾರಂಭದಲ್ಲಿರ್ತಕ್ಕಂಥದ್ದು ವೃಷಭ ರಾಶಿ.
ಈ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಲಾಭದಾಯಕವಾಗಿ ಇರುತ್ತೆ. ವ್ಯಾಪಾರವನ್ನು ಮಾಡ್ತಕ್ಕಂಥ ಜನರು ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ವಿಶೇಷವಾಗಿ ಆರ್ಥಿಕ ಯೋಜನೆಗಳು ಸಹ ಯಾವುದೋ ಒಂದು ಕೆಲಸಗಳು ನಿಂತಿರ್ತಕ್ಕಂಥದ್ದು ಇವರಿಗೆ ಆ ಕೆಲಸಗಳೆಲ್ಲ ಯಶಸ್ವಿಯಾಗತ್ತೆ ಅಂತೇಳಿ ಹೇಳ್ಬೋದು. ಮತ್ತು ವಿಶೇಷವಾಗಿ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಪಿತ್ರಾರ್ಜಿತ ಆಸ್ತಿ ಅಂದರೆ ತಂದೆ ಅಥವಾ ತಾತನ ಕಡೆಯಿಂದ, ತಾಯಿ ಅಥವಾ ಅಜ್ಜಿ ಕಡೆಯಿಂದ ಪಿತ್ರಾರ್ಜಿತ ಆಸ್ತಿಗಳು ಸಹ ಬರ್ತಕ್ಕಂಥ ಒಂದು ಯೋಗ ಸಿಗುತ್ತೆ ಅಂಥೇಳಿ ಹೇಳ್ಬೋದು. ಮತ್ತು ಒಂದು ಸ್ನೇಹಿತರ ಸಹಾಯದಿಂದ ಸಾಕಷ್ಟು ಲಾಭಗಳು ಸಹ ಈ ವೃಷಭ ರಾಶಿಯ ಜನರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು ವೃಷಭ ರಾಶಿಯವರಿಗೆ ಒಳ್ಳೆಯ ಒಂದು ಲಾಭಗಳನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಈ ಗ್ರಹಣದ ಲಾಭ, ಬುದ್ಧಿವಂತಿಕೆ ಮತ್ತು ಅನುಭವದಿಂದ ಹೆಚ್ಚಿನ ಲಾಭವನ್ನು ಈ ಕನ್ಯಾ ರಾಶಿಯವರಿಗೆ ಪಡೀತಾರೆ ಅಂತೇಳಿ ಹೇಳ್ಬೋದು. ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಒಂದು ವಿಶೇಷವಾಗಿ ಒಂದು ಲಾಭ ಅಂದರೆ ಪ್ರಮೋಷನ್ ಆಗ್ತಕ್ಕಂಥ ಒಂದು ಸಂದರ್ಭ, ಸಂಬಳ ಜಾಸ್ತಿ ಆಗ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಮತ್ತು ವಿಶೇಷವಾಗಿ ಒಂದು ವಿದೇಶ ಯೋಗ ಅಂತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ಒದಗಿ ಬರ್ತಕ್ಕಂಥ ಒಂದು ಯೋಗ ಸಿಗುತ್ತೆ. ಮತ್ತು ತಾಯಿಯಿಂದ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರ ತಾಯಿ ಕಡೆಯಿಂದ ಒಂದು ಲಾಭ ಆಗ್ತಕ್ಕಂಥ ಸಂಭವ ಕೂಡ ಸಿಗುತ್ತೆ. ಸಂಪೂರ್ಣವಾಗಿ ಒಂದು ಬೆಂಬಲ ಅಂತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ಸಿಗುತ್ತೆ. ಮತ್ತು ಅಪೂರ್ಣವಾಗಿರ್ತಕ್ಕಂಥ ಕೆಲಸಗಳು, ಎಷ್ಟೋ ವರ್ಷಗಳಿಂದ ಯಾವುದೋ ಒಂದು ಕೆಲಸಗಳು ನಿಧಾನ ಆಗಿ ಕುಂಟುತ್ತಾ ಬರ್ತಾ ಇರುತ್ತೆ. ಆ ಒಂದು ಅಪೂರ್ಣವಾಗಿರ್ತಕ್ಕಂಥ ಕೆಲಸಗಳೆಲ್ಲವೂ ನಾಳೆಯಿಂದ ಪ್ರಾರಂಭವಾಗಿ ಪೂರ್ಣ ಆಗ್ತಕ್ಕಂಥ ಒಂದು ಸಂದರ್ಭ, ಅದೇ ರೀತಿಯಲ್ಲಿ ಮನಸ್ಸಿಗೆ ಒಂದು ಸಂತೋಷ ಆಗ್ತಕ್ಕಂಥ ಸಂದರ್ಭ ಸಿಗುತ್ತೆ. ಮತ್ತು ವಿಶೇಷ ಈ ಕನ್ಯಾ ರಾಶಿಯವರಿಗೆ ಶತ್ರುಗಳ ವಿರುದ್ಧ ಒಂದು ಜಯವನ್ನು ಗಳಿಸೋದಲ್ಲಿ ಯಶಸ್ವಿಯೂ ಸಹ ಆಗ್ತಾರೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಈ ಕನ್ಯಾ ರಾಶಿಯವರು ದುರ್ಗಾದೇವಿಯ ಒಂದು ನಾಮ ಜಪಗಳನ್ನು ಮಾಡುವ ಮುಖಾಂತರ ಸಾಕಷ್ಟು ಲಾಭಗಳು ಸಹ ಈ ಕನ್ಯಾ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಈ ಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಒಳ್ಳೆಯ ಲಾಭ, ಆರ್ಥಿಕ ಲಾಭ, ಅದೇ ರೀತಿಯಲ್ಲಿ ಮನೆಯನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭ ಆಗ್ಬೋದು, ಸೈಟನ್ನು ಖರೀದಿ ಮಾಡ್ತಕ್ಕಂಥ ಒಂದು ಸಂದರ್ಭವೂ ಸಹ ಈ ಕನ್ಯಾ ರಾಶಿಯವರಿಗೆ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಸಾಕಷ್ಟು ಒಳ್ಳೆಯ ಲಾಭಗಳ ಸರಮಾಲೆ ಅಂತಲೇ ಹೇಳ್ಬೋದು. ಸಾಕಷ್ಟು ಲಾಭಗಳ ಜೊತೆ ಕನ್ಯಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಮುಂದಿನ ದಿನಗಳು ಈ ಕನ್ಯಾ ರಾಶಿಯವರಿಗೆ ಸಿಗುತ್ತೆ. ವೃಶ್ಚಿಕ ರಾಶಿ ಮುಂದೆ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೂ ಸಹ ಗ್ರಹಣದ ಬಲ ತುಂಬ ಚೆನ್ನಾಗಿದೆ. ಅಂದರೆ ಯಾವುದೋ ಒಂದು ವಸ್ತುವನ್ನು ಇಷ್ಟಪಡ್ತಾ ಇರ್ತಕ್ಕಂಥ ಈ ವೃಶ್ಚಿಕ ರಾಶಿಯವರು ಅದನ್ನು ಪಡೀತಕ್ಕಂಥ ಒಂದು ಸಂದರ್ಭ ನಾಳೆಯ ಇಂದ ಪ್ರಾರಂಭ ಆಗಿ ಸಿಗ್ತಕ್ಕಂಥ ಒಂದು ಲಕ್ಷಣಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ವಸ್ತು ತೆಗೆದುಕೊಳ್ಬೇಕು ಅಂತ ಇದ್ದಲ್ಲಿ ಖಂಡಿತವಾಗಿ ಅದರ ವಿಚಾರವಾಗಿ ಒಳ್ಳೆಯ ಲಾಭವನ್ನು ಪಡಿತಕ್ಕಂಥ ಒಂದು ಯೋಗ ಈ ವೃಶ್ಚಿಕ ರಾಶಿಯವರಿಗೆ ಇದೆ. ಮತ್ತು ಗ್ರಹಣದ ಯೋಗದ ಬಲ ಆರ್ಥಿಕ ಯೋಜನೆಗಳಲ್ಲಿ ಒಂದು ಅದೃಷ್ಟದ ಬೆಂಬಲ ಅಂತಕ್ಕಂಥದ್ದು, ಯಶಸ್ಸನ್ನು ಸಾಧನೆಯನ್ನು ಮಾಡ್ತಾರೆ. ಮತ್ತು ಒಳ್ಳೆಯ ಷೇರು ವ್ಯವಹಾರಗಳಲ್ಲಿ ಲಾಭಗಳನ್ನು ಪಡಿತಕ್ಕಂಥ ಒಂದು ಯೋಗ ಈ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ. ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ದಿನ ಈ ಒಂದು ಗ್ರಹಣದ ನಂತರ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಮನೆಯಲ್ಲಿ ಒಳ್ಳೆಯ ಒಂದು ಶುಭ ಕಾರ್ಯ ಆಗ್ತಕ್ಕಂಥ ಒಂದು ಸಂದರ್ಭ, ಅವಕಾಶಗಳು ಸಹ ಒದಗಿ ಬರುತ್ತೆ. ಹೆಚ್ಚಿನ ರೀತಿಯಲ್ಲಿ ಆರ್ಥಿಕ ಲಾಭಗಳನ್ನು ಈ ವೃಶ್ಚಿಕ ರಾಶಿಯವರು ಗ್ರಹಣದ ನಂತರ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹೆಚ್ಚಿನ ರೀತಿಯಲ್ಲಿ ಈ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ತಾಯಿಯ ಮುಖಾಂತರ ಅಥವಾ ಅವರ ಸಂಬಂಧ ಇರ್ತಕ್ಕಂಥ ಮಹಿಳೆಯರ ಮುಖಾಂತರ ಹೆಚ್ಚಿನ ಲಾಭಗಳನ್ನು ಪಡೀತಕ್ಕಂಥ ಒಂದು ಯೋಗ ಗ್ರಹಣದ ದಿನದಿಂದ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ಬೋದು. ಮುಂದೆ ಇರ್ತಕ್ಕಂಥದ್ದು
ಧನುರಾಶಿಯಲ್ಲಿ ಈ ಗ್ರಹಣದ ಒಂದು ಪ್ರಭಾವದಿಂದ ಕುಟುಂಬದಲ್ಲಿ ಒಳ್ಳೆಯ ಸುಖ ಸಮೃದ್ಧಿ ಸಂತೋಷಗಳನ್ನು ಪಡೆಯತಕ್ಕಂಥ ಒಂದು ಯೋಗ ಈ ಧನುರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಇವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಂಗಾತಿಯ ಮೂಲಕ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬೆಂಬಲ ದೊರಕತಕ್ಕಂಥ ಒಂದು ಲಕ್ಷಣ, ಅದೇ ರೀತಿ ವ್ಯಾಪಾರದಲ್ಲಿ ಲಾಭ ಆಗತಕ್ಕಂಥ ಒಂದು ಲಕ್ಷಣ, ಹೆಚ್ಚಿನ ಲಾಭ ಪಡೆಯತಕ್ಕಂಥ ಒಂದು ಲಕ್ಷಣ ಸಹ ಈ ಧನುರಾಶಿಯವರಿಗೆ ಗ್ರಹಣದ ಬಲ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹೆಚ್ಚಿನ ರೀತಿಯಲ್ಲಿ ಲಾಭದಾಯಕವಾಗತಕ್ಕಂಥ ಅವಕಾಶಗಳು ಈ ಧನುರಾಶಿಯವರಿಗೆ ಲಭಿಸುತ್ತೆ. ಸಾಕಷ್ಟು ಸಂತೋಷವಾಗಿರ್ತಕ್ಕಂಥ ಒಂದು ಸಮಯ, ಸುಖದ ಸಮೃದ್ಧಿಯಲ್ಲಿ ಹೆಚ್ಚಳ ಆಗ್ತಕ್ಕಂಥ ಒಂದು ಸಮಯ ಈ ಒಂದು ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗುತ್ತೆ. ಅದೇ ರೀತಿಯಲ್ಲಿ ಯಾರೆಲ್ಲ ಧನುರಾಶಿಯಲ್ಲಿ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಭಾವ ಗೌರವ ಖ್ಯಾತಿಗಳು ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭವೂ ಸಹ ಈ ಗ್ರಹಣದ ನಂತರ ಹೆಚ್ಚಿನ ರೀತಿಯಲ್ಲಿ ಲಾಭಗಳ ನಿರೀಕ್ಷಣೆಯನ್ನು ಈ ರಾಶಿಯವರು ಮಾಡಬಹುದು. ಮತ್ತು ವ್ಯಾಪಾರ ವಹಿವಾಟು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಆರ್ಥಿಕ ಲಾಭಗಳು ಸಹ ಈ ಧನುರಾಶಿಯವರಿಗೆ ಗ್ರಹಣದ ನಂತರ ಸಿಗ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಇದೆ. ಮಕರ ರಾಶಿ ಮುಂದಿನ ರಾಶಿಯಲ್ಲಿರ್ತಕ್ಕಂಥದ್ದು ಲಾಭ ಆಗ್ತಕ್ಕಂಥದ್ದು. ಮಕರ ರಾಶಿ ಆರ್ಥಿಕ ಯೋಜನೆಗಳನ್ನು ಉತ್ತಮ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರ್ತಕ್ಕಂಥ ಒಂದು ಸಂದರ್ಭ, ಆದಾಯದಲ್ಲಿ ಸಾಕಷ್ಟು ವೃದ್ಧಿ ಆಗ್ತಕ್ಕಂಥ ಒಂದು ಸಂದರ್ಭ, ಅಪೂರ್ಣವಾಗಿರ್ತಕ್ಕಂಥ ಕೆಲಸಗಳು ಅಂದರೆ ಎಷ್ಟೋ ದಿನಗಳಿಂದ ಕೆಲಸಗಳಲ್ಲಿ ಅಪೂರ್ಣವಾಗಿದ್ದ ಸಂದರ್ಭಗಳು ಇದ್ದಲ್ಲಿ ಖಂಡಿತವಾಗಿ ಗ್ರಹಣದ ನಂತರ ಪೂರ್ಣ ಆಗ್ತಕ್ಕಂಥ ಒಂದು ಸಂದರ್ಭ ಈ ಮಕರ ರಾಶಿಯವರಿಗೆ ಸಿಗುತ್ತೆ. ಮತ್ತು ವಿಶೇಷದ ಮಕರ ರಾಶಿಯಲ್ಲಿ ಸೇರಿರ್ತಕ್ಕಂಥ ಜನರಿಗೆ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಂಪೂರ್ಣ ಅದೃಷ್ಟದ ಬೆಂಬಲ ಅಂತಕ್ಕಂಥದ್ದು ಸಿಗುತ್ತೆ. ಸಂತೋಷವನ್ನು ಹೊಂದಿರತಕ್ಕಂಥ ಒಂದು ಸಂದರ್ಭ ಹೆಚ್ಚಿನ ರೀತಿಯಲ್ಲಿ ಸಿಗ್ತಕ್ಕಂಥ ಒಂದು ಲಕ್ಷಣಗಳು ಹೆಚ್ಚಿನ ರೀತಿಯಲ್ಲಿ ಕಾಣಿಸುತ್ತೆ. ಮತ್ತು ಸಂಗಾತಿ ಮತ್ತು ಗಂಡನ ಮನೆಯವರ ಕಡೆಯಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯತಕ್ಕಂಥ ಒಂದು ಸಂದರ್ಭವೂ ಸಹ ಈ ಮಕರ ರಾಶಿಯವರಿಗೆ ಸಿಗುತ್ತೆ. ಮತ್ತು ಮಕರ ರಾಶಿಯಲ್ಲಿ ಹುಟ್ಟಿರ್ತ ವ್ಯಕ್ತಿಗಳಲ್ಲಿ ಮಕ್ಕಳಿಂದ ಉಂಟಾಗಿರ್ತಕ್ಕಂಥ ಕೆಲವು ಚಿಂತೆಗಳು ಈ ಗ್ರಹಣದ ನಂತರ ದೂರ ಆಗ್ತಕ್ಕಂಥದ್ದು ಆಗುತ್ತೆ. ಒಂದು ರೀತಿಯಲ್ಲಿ ಹೊಸ ವಾಹನ ಅಥವಾ ಮನೆಯ ಒಂದು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭಗಳು ಸಹ ಈ ಮಕರ ರಾಶಿಯವರಿಗೆ ಸಿಗುತ್ತೆ. ಬಹಳ ಸಂತೋಷವಾಗಿರ್ತಕ್ಕಂಥ ಒಂದು ಸಂದರ್ಭಗಳು ಈ ಒಂದು ಸಮಯದಲ್ಲಿ ಗ್ರಹಣದ ನಂತರ ಕಾಣಬಹುದು ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಗ್ರಹಣ ಅಂತಕ್ಕಂಥ ಚಂದ್ರಗ್ರಹಣದ ಎಫೆಕ್ಟು ಅಂತೇನು ಹೇಳ್ತೀವಿ, ಇದರಿಂದ ಈ 5 ರಾಶಿಯವರಿಗೆ ಒಳ್ಳೆಯ ಆರ್ಥಿಕ ಲಾಭಗಳು ಸಾಕಷ್ಟು ಯೋಗಗಳ ಜೊತೆಗೆ ಬುಧಾದಿತ್ಯ ಯೋಗ ಆಗಿರ್ಬೋದು, ಸುಕರ್ಮ ಯೋಗ ಆಗಿರ್ಬೋದು, ಜೊತೆಗೆ ಚಂದ್ರಗ್ರಹಣದ ಎಫೆಕ್ಟ್ ಅಂತೇನು ಹೇಳ್ತೀವಿ ಅದರ ಮುಖಾಂತರ ಒಳ್ಳೆಯ ಲಾಭಗಳು ಈ ರಾಶಿಯವರಿಗೆ ಉತ್ತಮ ಆರ್ಥಿಕ ವ್ಯವಹಾರದಲ್ಲಿ ಲಾಭಗಳನ್ನು ತಂದುಕೊಡೋದಲ್ಲಿ ಎರಡು ಮಾತಿಲ್ಲ. ಎಷ್ಟು ದಿನಗಳಿಂದ ಕೆಲಸ ಕಾರ್ಯಗಳಲ್ಲಿ ಕುಂಠಿತ ಆಗಿರ್ತಕ್ಕಂಥ ಕೆಲಸಗಳು ಮತ್ತು ವ್ಯವಹಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಗ್ರಹಣದ ನಂತರ ಈ ರಾಶಿಗಳವರೆಗೆ ಒಳ್ಳೆಯ ಲಾಭಗಳನ್ನು ತಂದುಕೊಡುತ್ತೆ. ವಿಶೇಷವಾಗಿ ಈ ಗ್ರಹಣ ಅಂತಕ್ಕಂಥ ಸಂದರ್ಭಗಳಲ್ಲಿ ಮಾಡ್ತಕ್ಕಂಥ ದಾನ ಧರ್ಮಗಳಿಗೆ ವಿಶೇಷವಾಗಿ ಲಾಭಗಳು ಅಂದರೆ ಮಾಡ್ತಕ್ಕಂಥ ದಾನಗಳಿಗೆ ಎರಡರಷ್ಟು ಫಲ ಸಿಗತಕ್ಕಂಥ ಸಂದರ್ಭಗಳು ಹೆಚ್ಚಾಗಿರೋದ್ರಿಂದ ನಿಮ್ಮ ಕೈಲಾಗಿರ್ತಕ್ಕಂಥ ಬಡ ಜನರಿಗೆ ದಾನಗಳನ್ನು ಮಾಡಿ, ವಸ್ತ್ರಗಳನ್ನು ದಾನ ಮಾಡಿ, ಧಾನ್ಯವನ್ನು ದಾನ ಮಾಡಬಹುದು. ಅದರ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ನಿಮಗಿರ್ತಕ್ಕಂಥ ಒಂದು ಸಮಸ್ಯೆಗಳು ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ನಿಮಗೆ ಇರ್ತಕ್ಕಂಥ ಅವಕಾಶಗಳನ್ನು ಉಪಯೋಗವನ್ನು ಮಾಡಿ ಹೆಚ್ಚಿನ ರೀತಿಯಲ್ಲಿ ದಾನ ಧರ್ಮಗಳನ್ನು ಮಾಡುವ ಮುಖಾಂತರ ಇರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡುವ ಮುಖಾಂತರ ಈ ಒಂದು ಗ್ರಹಣದ ಯೋಗ ಅಂತಕ್ಕಂಥದ್ದು ಇನ್ನು ದುಪ್ಪಟ್ಟಾಗ್ತಕ್ಕಂಥ ಸಂದರ್ಭ ಈ ರಾಶಿಗಳವರೆಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ 5 ರಾಶಿಗಳವರೆಗೆ ವಿಶೇಷವಾಗಿರ್ತಕ್ಕಂಥ ಗ್ರಹಣ ಮತ್ತು ಬುಧಾದಿತ್ಯ ಯೋಗದ ಬಲ ತುಂಬ ಅದ್ಭುತವಾಗಿ ಒಂದು ಫಲಗಳನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು. ನಮಸ್ಕಾರ.